ಅವ್ರದ್ದು ಸ್ಕೂಲ್ ಹೋಗಾಯಿತು. ಇವಾಗ ಯಜಮಾನ್ರು ಟಿಫನ್ ತಿಂತಾ ಇದ್ದಾರೆ. ಇವ್ರು ಯಾವಾಗಲೂ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ, ಇವ್ರು ಏನು ಊಟ ಕೊಡಲ್ಲ ಅಂತ. ಬನ್ನಿ ಇವ್ರಿಗೆ ಕೇಳ್ತೀನಿ ಏನೇನು ಕೊಟ್ಟಿದ್ದೀನಿ. ಹೇಳ್ರಿ ಏನೇನು ಕೊಟ್ಟಿದ್ದೀನಿ ನೋಡ್ರಿ. ಬೇಕು ಬೇಕು ಅಂತಾನೆ ನಾನೇನು ಕೊಟ್ರು ನನಗೇನು ಊಟ ಕೊಟ್ಟಿಲ್ಲ ಅಂತಾರೆ. ಡೈಲಿ ಮಾಡಾಕ್ಬೇಕು, ಯಾವತ್ತೋ ಒಂದು ದಿವಸ ಮಾಡಾಕ್ಬಿಟ್ರೆ ಅದಕ್ಕೆ ನೀನ್ ಎಲ್ಲರ ಹತ್ರ ಕಂಪ್ಲೇಂಟ್ ಮಾಡೋದ ನನ್ನ ಹೆಂಡತಿ ಏನು ಕೊಡಲ್ಲ ಅಂತ. ಇಷ್ಟು ಕೊಟ್ಟಿನು ಏನ್ ಕೊಟ್ಟೆ ನೀನು ಊಟ, ಏನು ಕೊಟ್ಟಿಲ್ಲ ಇವತ್ತು ನನಗೆ ಅಂತ ಎಲ್ಲರ ಹತ್ರ ಕಂಪ್ಲೇಂಟ್ ಮಾಡ್ತಾರೆ. ಏನ್ರಿ ಹೇಳ್ರಿ ಇವಾಗ ನೋಡು ಏನ್ ಕಂಪ್ಲೇಂಟ್ ಮಾಡ್ತೀಯಾ? ಅದೇ ಹೇಳ್ತಿದ್ದಿಲ್ಲ ಅಮ್ಮ ಹಿಂಗೆ ಇಷ್ಟು ಕೊಟ್ಟನು ಏನು ಕೊಟ್ಟಿಲ್ಲ ನನ್ನ ಹೆಂಡತಿ ಅಂತ ಅಂದ್ಬಿಟ್ಟು ಎಲ್ಲರ ಹತ್ರ ಅಲ್ಲಿ ಆಚೆ ಕಂಪ್ಲೇಂಟ್ ಮಾಡ್ತಾರೆ. ಈ ಬಕಾಸುರ ಹೊಟ್ಟೆಗೆ ಎಷ್ಟಿದ್ರು ಸಾಲಲ್ಲ ಅಲ್ವಾ? ನಿಜ ತಾನೇ? ಹೌದು. ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ. ಇನ್ನೊಂದ್ಸಲ ಹೇಳು. ನಾವು ಹುಟ್ಟಿರೋದೇ ಒಂದು ಹೊಟ್ಟೆಗಾಗಿ ಒಂದು ಬಟ್ಟೆಗಾಗಿ, ಇಷ್ಟೇ, ಏನು ಇಲ್ಲ. ಇಲ್ಲಿ ಇರೋ ಗಂಟ ಖುಷಿ ಖುಷಿಯಾಗಿರ್ಬೇಕು, ಖುಷಿ ಖುಷಿಯಾಗಿ ತಿನ್ಕೊಂಡು ಎಂಜಾಯ್ ಮಾಡಿ. ಮತ್ತೆ ಯಾಕೆ ಕಂಪ್ಲೇಂಟ್ ಮಾಡ್ತೀಯ ನಾನು ಸರಿಯಾಗಿ ಊಟ ಕೊಡಲ್ಲ ಅಂತ? ಊಟ ಕೊಡ್ಲಿ ಅಂತ ಅದೇ ಅನ್ಕೊಂಡೆ ಡೌರಾಜ ನೀನು ಅಂತ. ತಿಂತೀನಿ ಆರಾಮಾಗಿ. ಎಲ್ಲ ಕಯ್ಯ ಪಿಯ ಅಂತ ಇನ್ನೂ ಹೋಗಿಲ್ಲ, ಇನ್ನೂ ಎಲ್ಲ ಆಚೆ ನಿಂತಿದ್ದಾವೆ. ಹೇ ಭರತ್, ಇನ್ನೂ ಫಿನಿಶ್ ಮಾಡಿಲ್ಲ ಕಂದ ನೀನು? ಓಕೆ ಡನ್. ವೇರ್ ಇಸ್ ಬೋತ್ ಆಫ್ ದೆಮ್? ಹಾಯ್ ಕ್ಯೂಟಿ ಪೈಸ್. ಮತ್ತೆ ಇಲ್ಲಿ ನಿಂತಿದ್ದಾರೆ. ಬೈಡಿಯ ಏನು ಮಮ್ಮಿ? ಕಳ್ಳ ಮಗಳು ನೀನು. ಏನಾದರೂ ಬೇಕಿದ್ರೆ ಮಮ್ಮಿ, ಇಲ್ಲಾಂದ್ರೆ ಪಪ್ಪ ಮಗಳು ಅಲ್ಲ? ಫಿನಿಶ್ ಬೇಬಿ. ನನ್ನ ಕಂದ ಇವಾಗ ಒಂಚೂರು ಕಳೆ ಬಂದಿದ್ದಾನೆ ಅಲ್ಲ ಮಗನೇ? ಜ್ವರ ಬಂದು ಸಣ್ಣ ಆಗೋಗ್ಬಿಟ್ಟಿದ್ದಾನೆ. ಬೈ ಕಂದ. ನೋಡೋಣ ಬನ್ನಿ ಈ ಸಾಹೇಬ್ರು ಏನು ಮಾಡ್ತಾ ಇದ್ದಾರೆ. ಸರಿ, ಇನ್ನು ಬ್ಯಾಟಿಂಗ್ ಮಾಡ್ತಾ ಇದೆಯಾ? ಇನ್ನು ಏನಾದರೂ ಬೇಕಾ? ಇನ್ನ ಸ್ಟಾಕಲ್ಲಿ ಇದೆ. ಹಾಂ, ಜಮಾಯಿಸು. ಹಾಂ, ಸ್ವೀಕರಣೆ. ಅಮ್ಮ ನೆನ್ನೆ 1 kg ತೊಗೊಬಂದಿದ್ರು, ನಾನು 1 kg ತಂದಿದ್ದೆ. ಸೊ ತಿಂಡಿಗೆ ನಾನಿಲ್ಲಿ ಬೆಂಡಿ ಫ್ರೈ ಮಾಡಿದ್ದೆ ಆ್ಯಕ್ಚುಲಿ. ಇದು ನೆಕ್ಸ್ಟಲ್ಲಿ ನಾನು ತೋರಿಸ್ತೀನಿ ಇದು ಹೇಗೆ ಮಾಡೋದು ಅಂತ. ಏನ್ರಿ ಇದು? ಒಗ್ಗರಣೆ ಪುಳಿಯೋಗರೆ, ಚಿತ್ರಾನ್ನ, ಯಾವ್ದಾದ್ರು ಅನ್ಕೋ. ನಿನ್ಗೆ ಯಾವ ಥರ ಕಾಣಿಸ್ತಿದೆ ಇದು ಫಸ್ಟ್ ಹೇಳು. ಈ ಕಡೆಯಿಂದ ನೋಡ್ರೆ ಚಿತ್ರಾನ್ನ ಕಾಣಿಸ್ತಾ ಇದೆ, ಈ ಕಡೆಯಿಂದ ನೋಡ್ರೆ ಪುಳಿಯೋಗರೆ ಕಾಣಿಸ್ತಾ ಇದೆ, ಮೇಲಿಂದ ನೋಡ್ರೆ ಒಗ್ಗರಣೆ ಅನ್ನೋ ಥರ ಕಾಣಿಸ್ತಾ ಇದೆ. ಆ್ಯಕ್ಚುಲಿ ಅದು ಒಗ್ಗರಣೆ ಅನ್ನನೇ. ಹೌದಾ? ಓಕೆ. ಗೊತ್ತಲ್ಲ ನಿನಗೆ ಒಗ್ಗರಣೆ ಅಂದರೆ ಜಾಸ್ತಿ ಇಷ್ಟ ಅಂತ, ಅದಕ್ಕೆ ಮಾಡಿದ್ದೀನಿ. ತಿಂತೀನಿ ಜಮಾಯಿಸ್. ಅಯ್ಯೋ, ನೀನು ತುಪ್ಪ ಇಲ್ದಿರ ತಿಂತೀಯಾ? ತುಪ್ಪ ಹಾಕಿದ್ದೀನಿ, ತಿನ್ನು. ಜಮಾಯಿಸು. ನಾನು ಅಷ್ಟರಲ್ಲಿ ಅಮ್ಮಂಗೆ ಚಪಾತಿ ಇಟ್ಟು ಇವಾಗ ಬಸ್ಸಾರು ಮಾಡಬೇಕು. ಸೊ ಬನ್ನಿ ಬಸ್ಸಾರು ಹೇಗೆ ಮಾಡೋದು ಅಂತ. ಬಸ್ಸಾರು ಮಾಡೋದಕ್ಕೆ 4 ಕಟ್ಟು ಸಬ್ಬಕ್ಕಿ ಮತ್ತು 1 ಕಟ್ಟು ಮೆಂತ್ಯ ತೊಗೊಂಡಿದ್ದೀನಿ. ಸೊ ಮೆಂತ್ಯ ಹಾಕೋದ್ರಿಂದ ನಿಮಗೆ ಬಸ್ಸಾರು ತುಂಬಾ ಟೇಸ್ಟ್ ಬರುತ್ತೆ. ಮತ್ತು ನೋಡಿ ಮೆಂತ್ಯ ಹಾಕಿದ್ದೀನಿ. ನಾನು ಸ್ವಲ್ಪ ಇದನ್ನು ನೆನೆಸಿಡ್ತಾ ಇದ್ದೀನಿ, ಯಾಕಂದರೆ ಇದರಲ್ಲಿ ಧೂಳು ಮಣ್ಣು ಏನಾದರೂ ಇದ್ದರೆ ಹೊರಟೋಗಲಿ ಅಂತ. ನೋಡಿ ನಾನು ಬರೀ ಎಲೆ ಮಾತ್ರ ಬಿಡಿಸ್ಕೊಂಡಿದ್ದೀನಿ, ಯಾಕಂದರೆ ಬೇರು ಹಾಕೋದ್ರಿಂದ ತುಂಬ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸಾಂಬಾರು. ಸೊಪ್ಪಿನ ಪಲ್ಯಕ್ಕಾದರೆ ಚೆನ್ನಾಗಿರುತ್ತೆ, ಬಟ್ ಬಸ್ಸಾರಿಗೆ ಅಂದರೆ ನೀವು ಇದೇ ರೀತಿ ರೆಡಿ ಮಾಡ್ಕೊಳ್ಬೇಕು. ಮತ್ತು ನಾನಿಲ್ಲಿ 4 ಗೆಡ್ಡೆ ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ನೀವು ಎಷ್ಟು ಯೂಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ನಿಮಗೆ ಬಸ್ಸಾರು ಇರುತ್ತೆ. ಬಸ್ಸಾರಿಗೆ ಮೇಯ್ನ್ ಬೇಕಾಗಿರೋದು ಬೆಳ್ಳುಳ್ಳಿ, ಜೀರಿಗೆ, ಇದೇ ಜಾಸ್ತಿ ಹಾಕಬೇಕು. ಇದಿದ್ದಷ್ಟು ನಿಮಗೆ ಬಸ್ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಾನಿಲ್ಲಿ ಬೇಯಿಸೋದಕ್ಕೂ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಇಲ್ಲಿ ರುಬ್ಬೋದಕ್ಕೂ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 1.5 ಕಪ್ಪಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆನ ನೀವು ಈಗಲೇ ನೆನೆಸಬಾರ್ದು. ಈಗಲೇ ನೆನೆಸಿದ್ರೆ ನೀವು ಸೊಪ್ಪು ಹಾಕಿದಾಗ ಬೇಳೆ ಕ್ಲೀನಾಗಿ ಬೇಯೋದಿಲ್ಲ, ಅದು ಹಾಗೇ ಇರುತ್ತೆ. ಕ್ಲೀನಾಗಿ ನಿಮಗೆ ಕಟ್ಟು ಬಿಡಬೇಕು ಅಂದರೆ ಬೇಳೆನ ನೀವು ನೀರು ಕುದಿ ಬೀಳಬೇಕಾದ್ರೇ ತೊಳೆದು ಹಾಕಬೇಕು. ಮತ್ತು ನಾನಿಲ್ಲಿ ಅರ್ಧ kg ಅಷ್ಟು ಹುರುಳಿಕಾಯಿ ತೊಗೊಂಡಿದ್ದೀನಿ. ಸೊ ಯಾವಾಗಲೂ ಅಷ್ಟೇ ನಾವು ತರಕಾರಿ ಕಟ್ ಮಾಡಬೇಕು ಅಂದರೆ ಮೊದಲಿಗೆ ನಾವು ತರಕಾರಿನ ತೊಳ್ಕೊಬೇಕು. ಸೊ ಈ ರೀತಿ ಮಾಡೋದ್ರಿಂದ ಇದರಲ್ಲಿರೋ ಡಸ್ಟ್ ಎಲ್ಲ ಹೊರಟೋಗುತ್ತೆ.
ನೀವು ಹಾಗೆ ಕಟ್ ಮಾಡೋದ್ರಿಂದ ತರಕಾರಿ ಒಳಗಡೆ ಮರಳೆಲ್ಲ ಹೋಗೋ ಚಾನ್ಸಸ್ ಇರುತ್ತೆ. ಮಣ್ಣೆಲ್ಲ ಹೋದರೆ ಫುಲ್ಲು ಊಟ ಎಲ್ಲ ನೆರಿ ಅನಿಸುತ್ತೆ ಊಟ ತಿನ್ನಬೇಕಾದ್ರೆ. ಸೊ ನೀವು ಯಾವಾಗಲೇ ತರಕಾರಿ ಕಟ್ ಮಾಡಬೇಕಾದ್ರೂ ತೊಳೆದುಕೊಂಡು ಯಾವಾಗಲೂ ತರಕಾರಿ ಕಟ್ ಮಾಡಿ. ಇಲ್ಲಾಂದರೆ ಮರಳೆಲ್ಲ ಹೋಗಿ ತುಂಬ ಊಟ ತಿನ್ನಬೇಕಾದ್ರೆ ಬಾಯಿಗೆಲ್ಲ ಸಿಗ್ತಾ ಇರುತ್ತೆ. ಸೊ ಯಾವಾಗಲೂ ಅಷ್ಟೇ ತೊಳೆದು ಯಾವಾಗಲೂ ತರಕಾರಿ ಕಟ್ ಮಾಡಿ, ಯಾವುದೇ ತರಕಾರಿ ಆದರೂ ಸರಿಯೇ. ಸೊ ಇವಾಗ ಇದು ತೊಳ್ಕೊಂಡಿದ್ದೀನಿ. ಇವಾಗ ಇದನ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ನೋಡಿ ಇವಾಗ ಇದನ್ನು ಸಣ್ಣ ಸಣ್ಣದಾಗಿ ಹೆಚ್ಚಿಕೊಂಡಿದ್ದೀನಿ. ನೋಡಿ ಇದು ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಹೇಳಿದ್ದು ಫಸ್ಟು ತೊಳೆದ್ಬಿಟ್ಟು ಆಮೇಲೆ ನೀವು ಹೆಚ್ಕೊಳ್ಬೇಕು ಅಂತ. ಎಷ್ಟು ಗಲೀಜಿದೆ ನೋಡಿ, ನೀರಲ್ಲೇ ಗೊತ್ತಾಗುತ್ತೆ. ಇಲ್ಲಾಂದರೆ ನಿಮಗೆ ಆ ಮಣ್ಣು, ಆ ಧೂಳು, ಆ ಗಲೀಜೆಲ್ಲ ಕತ್ತರಿಸಿರೋದ್ರ ಜೊತೆಗೆ ಹೋಗುತ್ತೆ. ಸೊ ಈ ರೀತಿ ತೊಳ್ಕೊಂಡು ನೀವು ಕಟ್ ಮಾಡೋದ್ರಿಂದ ತುಂಬಾ ಚೆನ್ನಾಗೂ ಇರುತ್ತೆ, ಕ್ಲೀನಾಗೂ ಇರುತ್ತೆ. ಸೊ ಇವಾಗ ನೀರು ಕುದೀತಾ ಇದೆ, ಇನ್ನೇನು ಕುದಿ ಬೀಳುತ್ತೆ. ಅಷ್ಟರಲ್ಲಿ ಬೇಳೆ ತೊಳ್ಕೊಳ್ಳೋಣ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಬೇಳೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈ ಬೇಳೆ ಹಾಕಿರೋ ಟೈಮಲ್ಲಿ ನೀವು ಇದಕ್ಕೆ 1-2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ಸೊ ಎಣ್ಣೆ ಹಾಕ್ಕೊಳ್ಳೋದ್ರಿಂದ ಬೇಳೆ ಕ್ಲೀನಾಗಿ ಬೇಗ ಬೇಯುತ್ತೆ, ಬೇಗ ದಿಂಡು ಮುರಿಯುತ್ತೆ. ಇವಾಗ ಇದಕ್ಕೆ ಇದ್ರ ಜೊತೆಗೇ ನಾವು ಬೀನ್ಸ್ ಹಾಕ್ಕೋಬೇಕು. ಸೊ ಬೀನ್ಸ್ ಹಾಕ್ಕೊಳ್ಳೋದ್ರಿಂದ ಬೀನ್ಸು ಮತ್ತು ಬೇಳೆ ಎರಡೂ ಸಮವಾಗಿ ಬೇಯುತ್ತೆ. ಇಲ್ಲಾಂದರೆ ಬೇಳೆ ಬೆಂದಿರುತ್ತೆ, ಬೀನ್ಸ್ ಬೇಯೋದಿಲ್ಲ. ಸೊ ಇದನ್ನು ನಾನು ಮತ್ತೆ ವಾಶ್ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ ಇದಕ್ಕೆ. ಸೊ ಇವಾಗ ಇದು ಚೆನ್ನಾಗಿ ಬೇಯಬೇಕು. ಬೇಳೆ ಎಷ್ಟುವರೆಗೂ ಅಂದರೆ ಬೇಳೆ ದಿಂಡು ಮುರಿಬೇಕು. ಬೇಳೆ ದಿಂಡು ಮುರಿತು ಅಂದರೆ ಅಲ್ಲಿಗೆ ಇದು ಬೆಂದಿದೆ ಅಂತ ಅರ್ಥ. ಈ ರೀತಿ ತಿರುಗಿಸ್ಕೊಳ್ಳಿ. ಸೊ ಇವಾಗ ಇದು ಬೇಯ್ತಾ ಇರಲಿ, ಅಷ್ಟರಲ್ಲಿ ಸೊಪ್ಪನ್ನ ತೊಳ್ಕೊಂಡು ಕಟ್ ಮಾಡ್ಕೊಂಡು ಬರೋಣ. ನೋಡಿ ಸೊಪ್ಪನ್ನ ತೊಳೆದು ಅಂದರೆ ತೊಳೆಯೋಕ್ಕೆ ಮುಂಚೆ ನೆನೆಸಿಟ್ಟಿರೋದ್ರಿಂದ ಎಷ್ಟು ಗಲೀಜು ಬಂದಿದೆ ಮತ್ತು ಕೆಳಗಡೆ ಮಣ್ಣು ಸಹ ಇದೆ. ಸೊ ಇವಾಗ ಇದನ್ನು ಒಂದು 6-7 ಸಲ ತೊಳಿಲೇಬೇಕು. ಇಲ್ಲಾಂದರೆ ತುಂಬಾ ಅದು ಗಲೀಜಿದೆ. ಆ ಗಲೀಜು ಮಣ್ಣೆಲ್ಲ ಹೋಗಬೇಕು ಅಂದರೆ ಒಂದು 5-6 ಸಲಿನಾದರೂ ಕ್ಲೀನಾಗಿ ತೊಳ್ಕೊಳ್ಳೇಬೇಕು. ಇಲ್ಲಾಂದರೆ ನಿಮಗೆ ಸೊಪ್ಪು ಪಲ್ಯ ತಿನ್ನಬೇಕಾದ್ರೆ ಮಣ್ಣು ಥರ ಸಿಗುತ್ತೆ. ಸೊ ನೋಡಿ ಇವಾಗ ಸೊಪ್ಪನ್ನೆಲ್ಲ ತೊಳ್ಕೊಂಡಿದ್ದೀನಿ. ಮತ್ತೆ ಕಟ್ ಮಾಡ್ಬೇಕಾದ್ರೆ ಇನ್ನೊಂದ್ಸಲಿ ನೀರು ಇಟ್ಕೊಂಡು ತೊಳ್ಕೊತೀನಿ. ನೋಡಿ ನೀರು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಕ್ಲೀನಾಗಿದೆ ಅಂತ. ಆವಾಗಲೇ ನಿಮಗೆ ತೋರಿಸಿದ್ನಲ್ಲ ಎಷ್ಟು ಗಲೀಜಿತ್ತು. ಕೆಲವ್ರು ಹೇಳ್ತಾರೆ ಸೊಪ್ಪು ತೊಳೆದ್ರೆ ಟೇಸ್ಟ್ ಹೊರಟೋಗುತ್ತೆ ಅಂತ. ಆ ಗಲೀಜು ತಿನ್ನೋಕ್ಕನ ಆಗುತ್ತಾ? ನೀವೇ ನೋಡ್ತಿದ್ದೀರಲ್ಲ. ಸೊ ಇವಾಗ ಮತ್ತೆ ಕಟ್ ಮಾಡಬೇಕಾದ್ರೆ ಇನ್ನೊಂದ್ಸಲಿ ತೊಳ್ಕೊಂಡು ನಾನು ಕಟ್ ಮಾಡೋದು ನೋಡ್ತಾ ಇದ್ದೀರಲ್ಲ. ಈ ರೀತಿ ಇನ್ನೊಂದು ಬಾಕ್ಸ್ಗೆ ಅಂದರೆ ಇನ್ನೊಂದು ತಪ್ಪಲೆಗೆ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಅಲ್ವಾ ಅದು ಕ್ಲೀನಾಗಿದ್ದಷ್ಟು ನಿಮಗೂ ತಿನ್ನೋಕೆ ಆಸೆ ಆಗುತ್ತೆ. ನೋಡಿ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಬೇಳೆನೂ ಬೆಂದಿದೆ, ಬೇಳೆ ಕಟ್ಟಿಬಿಟ್ಟಿದೆ ನೋಡಿ. ಇವಾಗ ಸೊಪ್ಪನ್ನು ಹಾಕ್ಕೊಳ್ಳೋಣ ಅದಕ್ಕೆ. ಸೊ ನೋಡ್ತಿದ್ದೀರಲ್ಲ, ಇವಾಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಉಪ್ಪು ಹಾಕ್ಕೊಂಡ್ರೆ ಸ್ವಲ್ಪ ಸೊಪ್ಪು ಬೇಗ ಬೇಯುತ್ತೆ. ಒಂದು ಸ್ವಲ್ಪ ಸೊಪ್ಪು ಎತ್ತಿಟ್ಕೊಂಡಿದ್ದೀನಿ ವಡೆ ಮಾಡೋಣ ಅಂತ. ವಡೆ ಅಂದರೆ ಸ್ವಲ್ಪ ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ. ಸೊ ನೋಡ್ತಿದ್ದೀರಲ್ಲ, ಇದಕ್ಕೆ ನೀವೇನು ನೀರು ಹಾಕೋಷ್ಟೇನು ಬೇಡ. ಅದೇ ಸೊಪ್ಪು ತೊಳೆದಿರ್ತೀರಲ್ವ, ನೀರು ಮತ್ತು ಇದರಲ್ಲೇ ಅದು ಬೆಂದೋಗ್ಬಿಡುತ್ತೆ. ನೀರಿನ ಅಂಶ ಇರುತ್ತಲ್ವ ಸೊಪ್ಪಲ್ಲಿ. ಸೊ ಇವಾಗ ಇದನ್ನು ಕ್ಲೋಸ್ ಮಾಡಿ ಬೇಯಿಸೋಣ. ಸೊ ಕ್ಲೋಸ್ ಮಾಡಿದ್ದೀನಿ. ಇವಾಗ ಇದನ್ನು ಬೇಯ್ತಾ ಇರಲಿ. ಸ್ವಲ್ಪ ಶುಂಠಿ ಹಾಕೋತಾ ಇದ್ದೀನಿ. ಮತ್ತು ಇದ್ರ ಜೊತೆಗೇ ಶುಂಠಿ, ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ನಾವೇನು ನೆನೆಸ್ಕೊಂಡಿರ್ತೀವಿ ಅದನ್ನ ಇದನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸಬ್ಸಿಗೆ ಸೊಪ್ಪು, ಸ್ವಲ್ಪ ಈರುಳ್ಳಿ ಇಷ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಮತ್ತು ಇಲ್ಲಿ ಶುಂಠಿ ಮತ್ತು ಬೆಳ್ಳುಳ್ಳಿ ಮತ್ತು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ನೈಸಾಗಿ ರುಬ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ ಕಡಲೆಬೇಳೆನ ತರ್ತರಿಯಾಗಿ ರುಬ್ಕೊಳ್ಳೋಣ. ಆವಾಗಲೇ ವಡೆ ತುಂಬ ಟೇಸ್ಟಾಗಿ ಬರುತ್ತೆ. ಮತ್ತು ನೀವು ಬೆಳ್ಳುಳ್ಳಿ ಎಷ್ಟು ತೊಗೋತೀರಾ ಅದರಲ್ಲಿ ಅರ್ಧದಷ್ಟು ಶುಂಠಿ ಹಾಕ್ಕೊಳ್ಳಿ. ಆವಾಗ ಅದಕ್ಕೆ ತುಂಬಾ ಅಂದರೆ ನೀವು ವಡೆ ಮಾಡಿದಾಗ ನಿಮಗೆ ಆ ಟೇಸ್ಟಲ್ಲೇ ಗೊತ್ತಾಗೋಗುತ್ತೆ ಯಾವ ರೀತಿ ಇದೆ ಇದು ಅಂತ. ನೋಡಿ ಈ ರೀತಿ ರುಬ್ಕೊಂಡ್ರೆ ಸಾಕು. ಸೊ ಕಾಣಿಸ್ತಿದೆಯಲ್ಲ, ಈ ಒಂದು ಟೆಕ್ಸ್ಚರಲ್ಲಿದ್ದರೆ ಸಾಕು. ಇವಾಗ ಇದು ಇನ್ನೊಂದು ಸುತ್ತಿಸ್ಕೊಳ್ಳೋಣ. ಇನ್ನೊಂದು ಸ್ವಲ್ಪ. ಸೊ ಇದನ್ನು ಶಿಫ್ಟ್ ಮಾಡಿಕೊಂಡು ಇನ್ನೊಂದು ರೌಂಡ್ ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ತರ್ತರಿಯಾಗಿ ರುಬ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ನೀರು ಮಿಕ್ಸ್ ಮಾಡಿದ್ದೀನಿ. ಅದು ವಿತೌಟ್ ನೀರು, ಜಾಸ್ತಿ ನೀರು ಬೇಡ. ಅದು ನೆಂದಿರುತ್ತಲ್ಲ ಅಷ್ಟೇ ಸಾಕು. ಅದನ್ನು ತೊಗೊಂಡು ಕ್ಲೀನಾಗಿ ರುಬ್ಕೊಳ್ಳೋಣ.
ಸೊ ನೋಡ್ತಿದ್ದೀರಲ್ಲ, ಈಗ ಇನ್ನೊಂದು ಬ್ಯಾಚ್ ರುಬ್ಕೊಂಡಿದ್ದೀನಿ. ಈ ರೀತಿ ತರ್ತರಿಯಾಗಿ ರುಬ್ಕೋಬೇಕು. ತರ್ತರಿಯಾಗಿ ರುಬ್ಕೊಂಡಾಗಲೇ ನಿಮಗೆ ವಡೆ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ತಿಂದವರು ಸಹ ಒನ್ ಮೋರ್ ಅಂತ ಇರಬೇಕು, ಆ ರೀತಿ ಇರುತ್ತೆ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ತರ್ತರಿಯಾಗಿ ರುಬ್ಕೊಳ್ಬೇಕು. ನಾನು ಇವಾಗಲೇ ಉಪ್ಪು ಹಾಕ್ಕೊಳ್ತಾ ಇಲ್ಲ, ಯಾಕಂದರೆ ಅಡುಗೆ ಎಲ್ಲ ರೆಡಿ ಆದಮೇಲೆ ವಡೆ ಸುಡೋದು. ಸೊ ಇವಾಗಲೇ ಉಪ್ಪು ಹಾಕೊಂಬಿಟ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ, ಚೆನ್ನಾಗಿರೋದಿಲ್ಲ. ಸೊ ನೋಡಿ, ಇವಾಗ ಸೊಪ್ಪು ಬೆಂದಿದೆ. ಸೊ ಇದನ್ನು ಇವಾಗ ಬಸ್ಕೊಳ್ಬೇಕು ಅಂದರೆ ಮೊದಲು ತಪ್ಪಲೆಗೆ ಸ್ವಲ್ಪ ಹುಣಸೆಹಣ್ಣು ಮತ್ತು ಟೊಮೆಟೊ ಹಾಕ್ಕೊಂಡು ಆಮೇಲೆ ಇದನ್ನು ಬಸ್ಕೊಳ್ಬೇಕು. ಸೊ ನಾನಿಲ್ಲಿ ಒಂದು ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ, ತೊಳೆದು ಹಾಕ್ಕೊಂಡಿದ್ದೀನಿ. ಮತ್ತು ಚೆನ್ನಾಗಿ ಹಣ್ಣಾಗಿರೋಂಥ 2 ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇವಾಗ ಇದಕ್ಕೆ ಸೊಪ್ಪು ಮತ್ತು ಕಾಳನ್ನು ಬಸ್ಕೊಳ್ಳೋಣ. ಸೊ ನೋಡ್ತಿದ್ದೀರಲ್ಲ, ಈ ರೀತಿ ಬಸ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಸ್ವಲ್ಪ ಸೊಪ್ಪು ಮತ್ತು ಕಾಳನ್ನು ಎತ್ತಿಟ್ಕೊಳ್ಳೋಣ, ಯಾಕಂದರೆ ರುಬ್ಬೇಕಾದ್ರೆ ಹಾಕ್ಕೊಳ್ಳೋಣ. ಸೊ ಇಲ್ಲಿ ಇವಾಗ ಸೊಪ್ಪನ್ನ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾನು 3 ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ, ಒಂದು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ತೆಂಗಿನ ತುರಿ ಹಾಕೋದ್ರಿಂದ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಳ್ಳೋಣ. ಸೊ ನೋಡಿ, ಇವಾಗ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆ ಕಾಯ್ತಾ ಇದೆ. ಇವಾಗ ಇದಕ್ಕೆ ನಾವು ಸಾಸಿವೆ ಹಾಕ್ಕೊಳ್ಳೋಣ. ಎಣ್ಣೆ ಸಿಡಿತಾ ಇದೆ. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಹಾಕೋಬೇಕು. ನೋಡಿ, ಯಾವಾಗಲೂ ಮೆಣಸಿನ್ಕಾಯಿನ ಸೀಳ್ ಮಾಡಿ ಹಾಕಿ ಸಾಕು, ಇಲ್ಲಾಂದರೆ ಬೀಜ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗೆ ಹಾಕಿದ್ರು ಡಮ್ ಅಂತ ಹೊಡೆಯುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಇದು ಸಿಡ್ದಿದೆ. ಇವಾಗ ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕೋಣ. ಹಸಿಮೆಣಸಿನ್ಕಾಯಿ ಆಗಿದ ತಕ್ಷಣ ಕರಿಬೇವು ಹಾಕೋಣ. ಇವಾಗ ಇದು ಚಿಕ್ಕ ಅನ್ನೋದು ನಿಲ್ಲಬೇಕು. ನಿಂತಿದ ತಕ್ಷಣ ಈರುಳ್ಳಿ ಹಾಕೋಣ. ನೋಡ್ತಿದ್ದೀರಲ್ಲ, ಇದಾಗಿದೆ. ಇದೊಂದಿಷ್ಟು ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಕೆಂಪಗಾದ್ಮೇಲೆ ಬೇಯಿಸ್ಕೊಂಡಿರೋಂಥ ಸೊಪ್ಪನ್ನು ಹಾಕಿ ಮತ್ತೆ ತಿರುಗ್ಕೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಫ್ರೈ ಆಗೋದು ಬೇಡ, ತುಂಬ ಫ್ರೈ ಆದರೆ ಚೆನ್ನಾಗಿರೋದಿಲ್ಲ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಳೋಣ. ಉಪ್ಪು ಯಾಕಂದರೆ ಸ್ವಲ್ಪ ನೋಡಿ ಸೇರಿಸ್ಕೊಳ್ಳಿ, ಬೇಯಿಸ್ಬೇಕಾದ್ರೂ ನೀವು ಉಪ್ಪು ಹಾಕಿರ್ತೀರ. ಸೊ ಸ್ವಲ್ಪ ಹಾಕ್ಕೊಳ್ಳಿ, ಜಾಸ್ತಿ ಹಾಕಬೇಡಿ, ಇಲ್ಲಾಂದರೆ ತುಂಬ ಉಪ್ಪು ಆಗಿಬಿಡುತ್ತೆ. ನೋಡಿ, ಇಲ್ಲಿ ನಾನಿವಾಗ ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಇದೇ ಲೆವೆಲಲ್ಲಿ ನೀವು ತೆಂಗಿನಕಾಯಿ ತುರಿ ಹಾಕ್ಕೊಂಬಿಡಿ, ಯಾಕಂದರೆ ಆಮೇಲೆ ಹಾಕಿದ್ರೆ ತೆಂಗಿನಕಾಯಿ ತುರಿ ಹೊಂದ್ಕೊಳ್ಳೋದಿಲ್ಲ, ಎಲ್ಲಾದರೂ ಜೊತೆ ಅಲ್ಲಲ್ಲಿರುತ್ತೆ. ಮಧ್ಯದಲ್ಲಿ ನಿಮಗೆ ಎಲ್ಲೆಲ್ಲ ಒಂದೊಂದು ಕಡೆ ಸಿಗುತ್ತೆ ಅಷ್ಟೇ. ಈ ರೀತಿ ಮಾಡೋದ್ರಿಂದ ಎಲ್ಲ ಕಡೆ ಒಂದೇ ಲೆವೆಲಾಗಿ ಸ್ಪ್ರೆಡ್ ಆಗುತ್ತೆ. ಸೊ ಇವಾಗ ಇದಕ್ಕೆ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ನೋಡಿ, ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದರಲ್ಲಿ ಕಟ್ಟಿಷ್ಟು ಬಂದಿದೆ. ಸೊ ಇದು ಯಾಕೆ ಇದು ಹಾಕೊಳ್ಳೋದು ಅಂತಂದರೆ, ಇದರಲ್ಲಿರೋವಂಥ ಸಿಪ್ಪೆಗಳು ಬೇಗ ಬಿಡಲಿ ಅಂತ ಇದಕ್ಕೆ ಹಾಕ್ಕೊಳ್ತೀವಿ. ನೋಡಿ, ಇವಾಗ ಸಿಪ್ಪೆ ಓಪನ್ ಆಗಿದೆ. ಆ ಓಪನ್ ಆಗಿರೋ ಸಿಪ್ಪೆನ ತೆಗೆದುಬಿಟ್ಟು ನಾವಿದನ್ನು ಬಸ್ಸಾರಿಗೆ ಯೂಸ್ ಮಾಡಬೇಕು. ನೋಡಿ, ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ನೀರಿನ ಅಂಶ ಇದೆ, ಇನ್ನೊಂಚೂರು. ಸೊ ಆ ನೀರಿನ ಅಂಶ ಹೋಗೋವರೆಗೂ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು. ಮತ್ತು ನಾನಿಲ್ಲಿ 4 ಈರುಳ್ಳಿ, ಅರ್ಧ ಹೋಳಷ್ಟು ತೆಂಗಿನಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಕರಿಬೇವು, ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ಇದೇನೆಂದರೆ ರುಬ್ಕೊಳ್ಳೋದಕ್ಕೆ. ಸೊ ಈ ರುಬ್ಕೊಳ್ಳೋದಕ್ಕೆ ನಾವು ಇನ್ನೊಂದೇನೆಂದರೆ ತೆಂಗಿನಕಾಯಿನ ಯಾವಾಗಲೂ ಸಿಪ್ಪೆ ತೆಗೆದಿಟ್ಕೋಬೇಕು. ಸೊ ತೆಂಗಿನಕಾಯಿ ಸಿಪ್ಪೆ ಯಾಕೆ ತೆಗಿಬೇಕು ಅಂದರೆ, ಆ ಕಪ್ಪು ಭಾಗ ಏನಿದೆ ಅದು ಹಾರ್ಟ್ ಪೇಷಂಟ್ಗಳಿಗೆ ಒಳ್ಳೆಯದಲ್ಲ. ಮತ್ತು ಅದನ್ನ ತಿನ್ನೋರು ನಾರ್ಮಲ್ ಆಗಿರೋರು ಅದನ್ನು ತಿನ್ನಬಾರ್ದು. ಸೊ ಇದು ಡಾಕ್ಟರು ನಮ್ಗೆ ಹೇಳಿರೋ ಅಂಥ ಒಂದು ಒಳ್ಳೆಯ ಸಲಹೆ ಅಂತಲೇ ಹೇಳ್ಬೋದು. ಡಾಕ್ಟ್ರು ಯಾರಂತ ಗೊತ್ತಿಲ್ಲ, ಯಾಕಂದರೆ ಅದು ನಮ್ಮ ಅತ್ತೆಗೆ ಹೇಳಿದ್ದು. ಬಟ್ ನಾನು ಮದುವೆ ಆಗಿ ಬಂದಾಗ್ಲಿಂದನೂ ನೋಡ್ತಾ ಇದ್ದೀನಿ, ಸಿಪ್ಪೆ ತೆಗ್ದಿನೇ ನಾವು ಯೂಸ್ ಮಾಡೋದು. ತುರಿದು ಹಾಕೋದು ಅಷ್ಟೇ, ಅದನ್ನು ಅಷ್ಟೇ ಸಿಪ್ಪೆ ತೆಗೆದೇ ನಾವು ಹಾಕೋದು. ಸೊ ಸಿಪ್ಪೆ ತೆಗೆದು ಹಾಕೋದ್ರಿಂದ
ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸಿಪ್ಪೆ ತಿನ್ನೋದ್ರಿಂದ ಎದೆಯಲ್ಲಿ ಅದು ಉಳ್ಕೊಂಬಿಡುತ್ತಂತೆ, ಜೀರ್ಣ ಆಗೋದಿಲ್ವಂತೆ ಆ ಸಿಪ್ಪೆ. ಸೊ ಆ ರೀತಿ ಡಾಕ್ಟ್ರ್ ಹೇಳಿದಾರಂತೆ. ಸೊ ಅದಕ್ಕೇ ನಾವು ಅದನ್ನೆಲ್ಲ ತೆಗೆದು ಯೂಸ್ ಮಾಡ್ತೀವಿ. ಒಳಗಡೆ ಇರೋ ವೈಟ್ ಭಾಗ ಮಾತ್ರ ಯೂಸ್ ಮಾಡ್ತೀವಿ, ಮೇಲೆ ಬರುತ್ತಲ್ಲ ಕಪ್ಪುದು ಸಿಪ್ಪೆ, ಆ ಸಿಪ್ಪೆನ ತೆಗೆದು ಯೂಸ್ ಮಾಡ್ತೀವಿ. ನಾವೆಲ್ಲದಕ್ಕೂ ಅಷ್ಟೇ, ಸಾಂಬಾರಾಗಲಿ ಚಟ್ನಿ ಆಗಲಿ ಅದನ್ನು ತೆಗ್ದೇ ಮಾಡೋದು. ಆರೋಗ್ಯಕ್ಕೆ ಒಳ್ಳೆಯದು ಅಂದರೆ ಯಾಕೆ ತಾನೇ ಮಾಡಬಾರ್ದು ಹೇಳಿ. ಸೊ ನೀವು ಅಡುಗೆ ಮಾಡಬೇಕಾದ್ರೆ ಒಂದು ಸಲ ಆ ರೀತಿ ತೆಗೆದು ಮಾಡಿ. ತುಂಬ ಜನ ಹಾಗೆ ಹಾಕ್ತಾರೆ, ದಯವಿಟ್ಟು ಆ ರೀತಿ ತಪ್ಪು ಮಾಡಬೇಡಿ. ಸಿಪ್ಪೆನ ತೆಗೆದು ಹಾಕಿ ನೋಡಿ, ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಹೇಗೆ ಅಂತ. ಕೆಲವರು ಜೀರ್ಣ ಆಗಿಲ್ಲ ತಿಂದಿರೋ ಊಟ ಅಂತಾರೆ. ಸೊ ಅದಕ್ಕೆ ಅದೇ ಕಾರಣ. ಯಾವುದಕ್ಕೂ ಒಂದ್ಸಲಿ ನೀವು ಯೂಸ್ ಮಾಡಬೇಕಾದ್ರೆ ನೆಕ್ಸ್ಟ್ ಟೈಮು ಸಿಪ್ಪೆ ತೆಗೆದು ಯೂಸ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಇವಾಗ ಇದಾಗಿದೆ, ನೋಡ್ತಾ ಇದ್ದೀರಲ್ಲ, ಈ ರೀತಿ ಕಚ್ಕೊಳ್ತಾ ಇದೆ ಅಂತಂದರೆ ಆಗಿದೆ ಅಂತ ಅರ್ಥ. ಸೊ ಇವಾಗ ಇದನ್ನು ಆಫ್ ಮಾಡೋಣ. ಅದಕ್ಕೆ ಇಟ್ಟಿದ್ದೀನಿ. ಇವಾಗ ಕಲಿಸ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಉಪ್ಪು ಹಾಕ್ಕೊಬೇಡಿ, ಉಪ್ಪಾದರೆ ವಡೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಮತ್ತು ಇಲ್ಲಿ ಸ್ವಲ್ಪ ಎತ್ತಿಟ್ಕೊಂಡಿದ್ದೀನಿ, ಜಗದೀಶ್ ಅವರು ಮತ್ತು ಭರತ್ ಬಂದಮೇಲೆ ಕೊಡೋದಕ್ಕೆ. ಸೊ ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹಾಕ್ಕೋಬೇಕು. ಎಣ್ಣೆ ಕಾಯ್ದಿದೆ. ಇವಾಗ ಒಂದೊಂದೇ ವಡೆನ ತಟ್ಟಿ ಹಾಕ್ಕೊಳ್ಳೋಣ. ಹಿಡ್ಕೊ ನೋಡಿ, ಈ ರೀತಿ ತಟ್ಟಿ ಒಂದೊಂದನ್ನೇ ಎಣ್ಣೆಗೆ ಹಾಕ್ಕೋಬೇಕು. ನೋಡ್ತಿದ್ದೀರಲ್ಲ, ಇದೇ ರೀತಿ ತಟ್ಟಿ ಒಂದೊಂದನ್ನೇ ಎಣ್ಣೆಗೆ ಹಾಕ್ಕೋಬೇಕು. ಸ್ವಲ್ಪ ತೆಳುವಾಗಿ ತಟ್ಕೊಳ್ಳಿ, ಜಾಸ್ತಿ ದಪ್ಪ ಬೇಡ. ಜಾಸ್ತಿ ದಪ್ಪ ಆದರೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ. ಎರಡೆರಡೆ ಹಾಕೊಂಡು ಫಸ್ಟ್ ಫ್ರೈ ಮಾಡ್ಕೊತೀನಿ, ಆಮೇಲೆ ಇನ್ನೊಂದ್ಸಲಿ ತಟ್ಕೊಂಡು. ನೋಡಿ, ಎಣ್ಣೆ ಕಾಯ್ದಿದ್ರೆ ಚೆನ್ನಾಗಿ ಬೇಗನೆ ಆಗೋಗುತ್ತೆ. ನೋಡ್ತಾ ಇದ್ದೀರಲ್ಲ, ಈಗ ಇದನ್ನು ತಿರುವಾಕೊಳ್ಳೋಣ. ಕಾಣಿಸ್ತಿದೆಯಲ್ಲ, ತಿರುವಾಕೊಂಡು ಎರಡು ಕಡೆ ಗೋಲ್ಡನ್ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ನಾನು ಫ್ಲೇಮ್ನ ಮೀಡಿಯಮಲ್ಲೇ ಇಟ್ಟಿದ್ದೀನಿ, ಜಾಸ್ತಿ ಉರಿ ಇಟ್ಕೊಳ್ಳೋದಿಲ್ಲ. ಯಾಕಂದರೆ ಉರಿ ಇಟ್ಕೊಂಡ್ರೆ ಕ್ಲೀನಾಗಿ ಬೇಯೋದಿಲ್ಲ, ಅದಕ್ಕೋಸ್ಕರ. ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ, ಅಷ್ಟೇ ತಿನ್ನೋದಕ್ಕೂ ಸೂಪರಾಗಿರುತ್ತೆ. ನಿಮ್ಮ ಮನೇಲೂ ಒಂದ್ಸಲಿ ನೀವು ಈ ರೀತಿ ವಡೆ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಜೊತೆ ವಡೆ ತಿನ್ನೋಕ್ಕಂತೂ ಸಕ್ಕತ್ತಾಗಿರುತ್ತೆ. ಸೊ ನಾನಿವಾಗ ತಿಂದು ವಡೆ ಮಾಡಿಟ್ಕೊಂಡಿದ್ದಾರೆ. ಇದಕ್ಕೆ ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ತೆಂಗಿನಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟು ಒಗ್ಗರಣೆ ಮಾಡಿ ಇಟ್ಕೊಂಡಿದ್ದಾರೆ ನಮ್ಮತ್ತೆ, ಎಣ್ಣೆಯಲ್ಲಿ ಹುರಿದ್ಬಿಟ್ಟು. ಮತ್ತು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕಿದ್ದಾರೆ, ಸ್ವಲ್ಪ ಸಾಂಬಾರು ಪುಡಿ ಹಾಕಿದ್ದಾರೆ. ಇಷ್ಟನ್ನು ಚೆನ್ನಾಗಿ ಹುರ್ಕೊಂಡು ಇಟ್ಟಿದ್ದಾರೆ. ಇದು ಆರಿದ ಮೇಲೆ ಇದನ್ನು ರುಬ್ಕೋತಾರೆ. ಸೊ ಇವಾಗ ಇದು ಆರಿದೆ, ಕಂಪ್ಲೀಟಾಗಿ ತಣ್ಣಗಾಗಿದೆ. ಅಮ್ಮ ರೆಡಿ ಮಾಡಿಕೊಟ್ಟಿದ್ದಾರೆ, ಬಿಸಿಯೆಲ್ಲ ಆರಿದೆ. ಸೊ ಇವಾಗ ರುಬ್ಬಿಟ್ಟು ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕ್ಕೊಂಡಿದ್ದೆ. ಇವಾಗ ಮಸಾಲೆ ರುಬ್ಬಿ ಹಾಕ್ಕೊಂಡಿದ್ದೀನಿ ಅದಕ್ಕೆ, ನೋಡ್ತಾ ಇದ್ದೀರಲ್ಲ. ಸೊ ಇದನ್ನ ಒಂದ್ಸಲಿ ತಿರುಗಿಸ್ಕೊಳ್ಳೋಣ. ಒಗ್ಗರಣೆ ಹಾಕಾಗಿದೆ, ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ರುಬ್ಬಿ ಹಾಕಿದ್ದೀವಿ. ಆಗಲೇ ಮನೆಯೆಲ್ಲ ಘಮ ಘಮ ಅಂತ ಸ್ಟಾರ್ಟ್ ಆಗಿದೆ. ಸೊ ಇದ್ರ ಜೊತೆಗೆ ಕೆಂಪಕ್ಕಿ ಅನ್ನ ಇಟ್ಟಿದ್ದೀನಿ. ಮುದ್ದೆ ಮಾಡ್ಕೊಳ್ಳೋಣ ಅಂತಿದ್ವಿ, ಬಟ್ ಅಮ್ಮಂಗೆ ಇವತ್ತು ಮುದ್ದೆ ಬೇಡ ಅಂತೆ, ಯಾಕಂದರೆ ವಡೆ ಎಲ್ಲ ಇದೆಯಲ್ಲ ಜೀರ್ಣ ಆಗಲ್ಲ ಅಂತ. ಬಟ್ ಬಸ್ಸಾರಿಗೆ ಮುದ್ದೆ ಸೂಪರ್ ಕಾಂಬಿನೇಷನ್ನು. ಒಂದು ಸಲ ತಿಂದರೆ ಒನ್ ಮೋರ್ ಅಂತ ಇರಬೇಕು ಅಷ್ಟೇ. ಸೊ ನೋಡ್ತಾ ಇದ್ದೀರಲ್ಲ, ಬಿಸಿ ಬಿಸಿ ಬಸ್ಸಾರು ಮತ್ತು ಸೊಪ್ಪಿನ ಪಲ್ಯ ಮತ್ತು ಆಮ್ಲೆಟ್ಟು ಮತ್ತು ವಡೆ, ಈ ಕಾಂಬಿನೇಷನ್ ಕೊಟ್ಟರೆ ಯಾರು ತಾನೇ ಊಟ ಮಾಡಲ್ಲ ಹೇಳಿ. ಸೊ ನೋಡ್ತಿದ್ದೀರಲ್ಲ, ನಮ್ಮ ದಕ್ಷಿಣ ಕರ್ನಾಟಕದ ಸ್ಪೆಷಲ್ ಊಟ ಇದು. ಸೊ ಬಸ್ಸಾರು ಊಟ ಅಂತಂದರೆ ಮುದ್ದೆ ಹೊಡಿಯೋರು ಜಾಸ್ತಿ, ಬಟ್ ನಮ್ಮ ಮನೇಲಿ ಇದು ರಾತ್ರಿ ಟೈಮ್ ಆಗ್ತಾ ಇರೋದ್ರಿಂದ ಸೊ ಎಲ್ಲರೂ ಬೇಡ ಅಂತ ಹೇಳ್ತಾರೆ ಮುದ್ದೆ. ಸೊ ಅದಕ್ಕೆ ಕೆಂಪಕ್ಕಿ ಅನ್ನ ಮಾಡಿದ್ದೀನಿ. ನೀವು ನಿಮ್ಮ ಮನೇಲಿ ಇದನ್ನು ಟ್ರೈ ಮಾಡಿ, ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಸೊ ನೀವಿನ್ನೂ ನನ್ನ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಾಯ್, ಎಲ್ಲರಿಗೂ ಶುಭರಾತ್ರಿ.